ಹಲೋ. ಈಗ ನಾನೊಂದು ನಡೆದ ಘಟನೆಯನ್ನು ಹೇಳ್ತೀನಿ. ಈ ವಿಚಾರವಾಗಿ ನೀವು ಯೋಚಿಸಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಸರಿ, ಏನಾಯಿತು, ಒಬ್ಬ ಹುಡುಗ ಕಾಲೇಜಿನಲ್ಲಿ ಟೆಸ್ಟ್ಗಳನ್ನು ಸರಿಯಾಗಿ ಬರೀತಾ ಇರಲಿಲ್ಲ. ಆದ್ದರಿಂದ ಅವನಿನ್ನೇನು ಎಕ್ಸಾಮ್ ಫೀಸ್ ಕಟ್ಟಿದ್ರೆ ಫೇಲೇ ಆಗ್ಬಿಡ್ತಾನೆ ಎಕ್ಸಾಮಲ್ಲಿ ಅಂತ ನಾವು ಯೋಚನೆ ಮಾಡ್ತಾ ಇದ್ದಾಗ ಅವರ ತಂದೆ ತಾಯಿನ ಕರ್ಸಕ್ಕೆ ಹೇಳಿದ್ವಿ. ನೋಡಪ್ಪ, ನೀನು ಇನ್ನು 2 ದಿವಸದೊಳಗೆ ಕರೆಸ್ಬೇಕು, ನಾವು ಮಾತಾಡಬೇಕು ಅಂತೆಲ್ಲ ಹೇಳಿದ್ವಿ. ಸರಿ ಆಯಿತು ಅಂದ. ಮಾರನೇ ದಿವಸನೇ ಕರ್ಕೊಂಬಂದ. ಸಾಮಾನ್ಯವಾಗಿ ತಾಯಿಯವರು ಬುದ್ಧಿ ಹೇಳಿ, ಹುಡುಗಂಗೆ ಬುದ್ಧಿ ಹೇಳಿ ಅನ್ನೋದು ನಾವು ನೋಡಿದ್ದೀವಿ. ಇವರು ಆ ಹುಡುಗನ ಕಡೆಗೆ ಮಾತಾಡಿದ್ರು. ಇಲ್ಲ ಸರ್, ಈ ಸಲ ಏನೋ ಹಿಂಗೆ ಕಮ್ಮಿ ತೊಗೊಂಡಿರ್ತಾನೆ, ಮುಂದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾನೆ ಎಲ್ಲ ಮಾಡಿದ್ರು. ಸರಿ, ಎಲ್ಲ ಮಾಡಿದ್ದಾದ್ಮೇಲೆ ನಮಗೂ ಆಯಿತು, ಸರಿಯಪ್ಪ ಮಾಡ್ತಾನೆ ಅಂತ ಅನ್ನಿಸ್ತು. ಆಮೇಲೆ ಅವನ ಹತ್ರ ಮಾತಾಡಿದ್ದೆಲ್ಲ ಆದಮೇಲೆ ನಾವು ಒಂದಷ್ಟು ಜನ ಮಾಸ್ಟರ್ಗಳು ಕ್ಯಾಂಟೀನ್ ಹತ್ರ ಹೋದ್ವಿ. ಅಲ್ಲಿ ನೋಡಿದ್ರೆ ಅವನು ಅವ್ರ ತಾಯಿನೂ ಕ್ಯಾಂಟೀನಿಗೆ ಬಂದಿದ್ರು. ಕ್ಯಾಂಟೀನಿಗೆ ಬಂದಾದ್ಮೇಲೆ ಅವನೇನೆ ಅವರ ತಾಯಿಗೆ ದುಡ್ಡು ತೆಗೆದು ದೋಸೆ ಕೊಡಿಸ್ದ. ಬಹಳ ಉಪಚಾರ ಮಾಡ್ತಾ ಇದ್ದ. ಆಮೇಲೆ ನಮಗೆಲ್ಲ ಆಶ್ಚರ್ಯ ಆಯಿತು. ನಾವೆಲ್ಲ ಮಾತಾಡ್ಕೊಂಡ್ವಿ. ಅವನು ನೋಡು ಎಂಥ ಮಗ ಇವನು, ಪಾಪ ತಾಯಿನ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾನೆ, ಹಾಗೆ ಹೀಗೆ. ಆ ತಾಯಿಯವರು ನಗ್ನಗ್ತಾ ಇದ್ರು. ಎಲ್ಲ ಆಯಿತು. ಎಲ್ಲ ಆದಮೇಲೆ ಇನ್ನೇನು ನಾವು ಕಾಫಿ ಕುಡಿದು ಕ್ಯಾಂಟೀನಿಂದ ಬರುವಾಗ ಏನೋ ಸ್ವಲ್ಪ ಜೋರು ಮಾತು ಕೇಳಿಸ್ತು. ಅದೇನು ಜೋರು ಮಾತು ಅಂತ ತಿರುಗಿ ನೋಡಿದಾಗ ಇವನು ಇವ್ರ ತಾಯಿ ಒಂದು ಸ್ವಲ್ಪ ಜಗಳ ಆಡ್ತಾ ಇದ್ದಂಗೆ ಕಾಣಿಸ್ತು. ನೋಡಿದಾಗ ಏನಿದು ಹೀಗಿದೆ ಅಂತ ನೋಡ್ತಾ ಇದ್ರೆ ಅವರು ತಾಯಿ 200 ರೂಪಾಯಿ ಕೊಡು, 200 ರೂಪಾಯಿ ಕೊಡು ಅಂತ ಇದ್ದಾರೆ. ಇವನು 100 ರೂಪಾಯಿ ಕೊಡ್ತಾ ಇದ್ದಾನೆ. ಇಲ್ಲ 200 ರೂಪಾಯಿ ಕೊಡು, 200 ರೂಪಾಯಿ, ಇದೇನಿದು ಹೀಗಿದೆಯಲ್ಲ ಅಂತೆಲ್ಲ ನೋಡ್ತಾ ಇದ್ರೆ, ನೋಡು 200 ರೂಪಾಯಿ ಕೊಡದೇ ಇದ್ರೆ ನಾನು ಹೋಗಿ ತಿರ್ಗಾ ಮಾಸ್ಟರ್ಗೆ ಹೇಳ್ಬಿಡ್ತೀನಿ, ನಾನು ಇವ್ರ ತಾಯಿ ಅಲ್ಲ, ಎದುರುಗಡೆ ಬೀದಿಲಿ ಕೆಲಸ ಮಾಡೋಳು, ಇವನು 200 ರೂಪಾಯಿ ಕೊಡ್ತೀನಿ, ನಮ್ಮ ತಾಯಿ ಥರ ಆ್ಯಕ್ಟ್ ಮಾಡು ಅಂತ ಕರ್ಕೊಂಬಂದಿದ್ದಾನೆ ಅಂತ ಹೇಳ್ಬಿಡ್ತೀನಿ ಅಂದಿದ್ದು ನಮಗೆಲ್ಲ ಕೇಳಿಸ್ತು. ಆಮೇಲೆ ಅವನು ಕೊನೆಗೆ ಅದೇನೋ 200 ಕೊಟ್ಟು ಏನೋ ಮಾಡಿ ಅವ್ರನ್ನ ಕಳಿಸಿದ್ಮೇಲೆ ನಾವು ತಿರುಗಿ ಅವನನ್ನು ಕರೆದ್ವಿ. ಅಲ್ಲಯ್ಯ, ನೀನು ಮಾಡಿದ್ದು ಸರಿನಾ? ಇದು ಯಾರನ್ನೋ ಕೆಲಸ ಮಾಡೋರನ್ನ ತಾಯಿ ಅಂತ ಕರ್ಕೊಂಬಂದ್ಬಿಟ್ಟಿಯಲ್ಲ ನೀನು. ನಾವು ಇನ್ನೂ ಇದು ಎಲ್ಲರಿಗೂ ಕಂಪ್ಲೇಂಟ್ ಕೊಟ್ಟು ಪ್ರಿನ್ಸಿಪಲ್ ತನಕ ಮಾಡ್ತೀವಿ, ಹಾಗೆ ಹೀಗೆ ಅಂತೆಲ್ಲ ಹೇಳಿದಾಗ ಆ ಹುಡುಗ ಒಂದು ಮಾತು ಹೇಳ್ದ. ನೋಡಿ ಸರ್, ನಮ್ಮ ಊರಿರೋದು ಬಳ್ಳಾರಿಲಿ, ಅಲ್ಲಿ ನಮ್ಮ ತಾಯಿ ತಂದೆ ಎಲ್ಲ ಇದ್ದಾರೆ. ನಮ್ಮ ತಂದೆ ರೈತರು, ಅವ್ರಿಗೇನು ಗೊತ್ತಾಗಲ್ಲ. ನಮ್ಮ ತಾಯಿನ ಕರ್ಕೊಂಬನ್ನಿ, ಇಲ್ಲ ನಮ್ಮ ತಂದೆನ ಕರ್ಕೊಂಬನ್ನಿ ಅಂತ ಹೇಳಿದ್ರಿ. ನಾನು ಬಳ್ಳಾರಿಗೆ ಹೋಗೋಕ್ಕೆ ಒಂದು ದಿವಸ ಬೇಕು, ಅವ್ರು ಯಾವಾಗ ಬರ್ತಾರೋ ತಿಳ್ಕೊಬೇಕು. ಅವ್ರನ್ನ ಕರ್ಕೊಂಬರ್ಬೇಕಾದ್ರೆ ಒಂದು 4-5 ದಿವಸನೋ ಒಂದು ವಾರನೋ ಬೇಕಾಗತ್ತೆ. ನೀವೇನು ಮಾಡಿಬಿಟ್ರಿ, ನಾಳೆ ಇಲ್ಲ ನಾಡಿದ್ದೆ ಲಾಸ್ಟ್ ಡೇಟು, ಕರ್ಕೊಂಬಂದ್ಬಿಡು, ನೀನು ಪರ್ಫಾರ್ಮೆನ್ಸ್ ಅವ್ರಿಗೆ ಹೇಳಲೇಬೇಕು ಅಂತ ಗಲಾಟೆ ಮಾಡಿಬಿಟ್ರಿ. ಅಷ್ಟು ಬೇಗ ನಾನು ಕರ್ಕೊಂಬರೋದು ಹೇಗೆ? ಅದಕ್ಕೆ ನಾನು ಈ ಥರ ಮಾಡಿದ್ದೀನಿ, ಇದು ನಂದೇನು ತಪ್ಪಿದೆ ಅಂತ ಹೇಳ್ದ. ಅವಾಗ ನಮ್ಮ ಎಜುಕೇಷನ್ ಸಿಸ್ಟಮ್ಮು, ನಮ್ಮ ಇದ್ರ ಬಗ್ಗೆ ನಾವೇ ಅವಲೋಕನ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂತು. ಈಗ ನೀವು ಯೋಚನೆ ಮಾಡಿ, ಇದರಲ್ಲಿ ಆ ಹುಡುಗನ ತಂದೆ ತಾಯಿ ಕರ್ಸೋಕ್ಕೆ ನಾವು ಮಾಡಿದ ಪ್ರಯತ್ನ ತಪ್ಪ, ಅಥವಾ ಆ ಹುಡುಗ ಮಾಡಿದ್ದು ಯಾರನ್ನೋ ಕರ್ಕೊಂಬಂದ್ಬಿಟ್ಟು ನಮ್ಮ ತಾಯಿ ಅಂತ ಹೇಳಿದ್ದು ತಪ್ಪ, ಅಥವಾ ಈ ಸಿಸ್ಟಮ್ನ ಇನ್ನು ಸ್ವಲ್ಪ ಮಾಡಿಫೈ ಮಾಡಿ ಇನ್ಯಾಗಾರ ಮಾಡಿ ಅವ್ರನ್ನ ಕರ್ಕೊಂಬರ್ದಲ್ಲೇ ವಿಡಿಯೋ ಕಾಲ್ ಮಾಡಿ ಮಾತಾಡೋದು, ಇನ್ನೇನೋ ಮಾಡೋದು, ಅಥವಾ ಏನಾದ್ರು ವ್ಯವಸ್ಥೆ ಬೇರೆ ಮಾಡಬೇಕಾ? ಇದೆಲ್ಲ ಯೋಚನೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಬರೆದು ಕಳಿಸಿ ಅಥವಾ ತಿಳಿಸಿ. ಅದನ್ನು ಮ್ಯಾಗಝೀನಲ್ಲಿ ಪ್ರಕಟ ಮಾಡ್ತೀನಿ. ಕೇಳಿದ್ದಕ್ಕೆ ಧನ್ಯವಾದಗಳು.